ಇಲ್ಲದೆ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮೂಲಭೂತ ಸೌಕರ್ಯದಿಂದ ವಂಚಿತವಾದ ಮರಿಹಳ್ಳಿ ಗ್ರಾಮ, ಕುಡಿಯುವ ನೀರಿಗಾಗಿ ಗ್ರಾಮಸ್ಥರ ಪರದಾಟ. ಹದಗೆಟ್ಟ ಚರಂಡಿ ವ್ಯವಸ್ಥೆ ಮತ್ತು ಸಾಂಕ್ರಾಮಿಕ ರೋಗದ ಭೀತಿ, ಪಂಚಾಯಿತಿ ವಿರುದ್ಧ ಆಕ್ರೋಶ. ಅನುದಾನ ಇಲ್ವೆಂದು ಕೈ ತೊಳೆದುಕೊಂಡ ಅಧಿಕಾರಿಗಳು, ಮರಿಹಳ್ಳಿ ಗ್ರಾಮದಲ್ಲಿ ನರಕಯಾತನೆ ಅನುಭವಿಸ್ತಾ ಇರೋ ಜನರು. ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಪೂರೈಕೆಗೆ ಒತ್ತಾಯ, ಶಿಡ್ಲಘಟ್ಟದಲ್ಲಿ ಗ್ರಾಮಸ್ಥರ ಪ್ರತಿಭಟನೆ. ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರಿದ್ರೆ ತೀವ್ರ ಹೋರಾಟದ ಎಚ್ಚರಿಕೆ, ಮರಿಹಳ್ಳಿ ನಿವಾಸಿಗಳ ತೀವ್ರ ಆಕ್ರೋಶ. ಶಿಡ್ಲಘಟ್ಟ ತಾಲೂಕಿನ ಮರಿಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ಗ್ರಾಮಸ್ಥರು. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹದಗೆಟ್ಟ ಚರಂಡಿ ವ್ಯವಸ್ಥೆಯಿಂದಾಗಿ ಸಾಂಕ್ರಾಮಿಕ ರೋಗದ ಭೀತಿ, ಪಂಚಾಯಿತಿ ವಿರುದ್ಧ ಆಕ್ರೋಶ. ಅನುದಾನ ಇಲ್ಲವೆಂದು ಕೈ ತೊಳೆದುಕೊಂಡ ಅಧಿಕಾರಿಗಳು, ಮರಿಹಳ್ಳಿ ಗ್ರಾಮದಲ್ಲಿ ನರಕಯಾತನೆ ಅನುಭವಿಸ್ತಾ ಇದ್ದಾರೆ ಜನರು. ಟ್ಯಾಂಕರ್ ಮೂಲಕ ಕುಡಿಯುವ ನೀರು ಪೂರೈಕೆಗೆ ಒತ್ತಾಯ, ಶಿಡ್ಲಘಟ್ಟದಲ್ಲಿ ಗ್ರಾಮಸ್ಥರ ಪ್ರತಿಭಟನೆ. ಅಧಿಕಾರಿಗಳ ನಿರ್ಲಕ್ಷ್ಯ ಮುಂದುವರಿದ್ರೆ ತೀವ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮರಿಹಳ್ಳಿ ಗ್ರಾಮದಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಸಿಗದೆ ಗ್ರಾಮಸ್ಥರು ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಸ್ವಚ್ಛಗೊಳಿಸುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಚರಂಡಿಗಳಲ್ಲಿ ಕೊಳಚೆ ನೀರು ತುಂಬಿದ್ದು, ಮಲಿನ ನೀರು ಸರಾಗವಾಗಿ ಹರಿಯದೆ ಗ್ರಾಮದ ತುಂಬೆಲ್ಲ ದುರ್ವಾಸನೆ ಹರಡ್ತಾ ಇದೆ. ಇದರಿಂದ ಸಾಂಕ್ರಾಮಿಕ ರೋಗಗಳ ಭೀತಿ ಎದುರಾಗಿದ್ರು ಅಧಿಕಾರಿಗಳು ಮಾತ್ರ ಇತ್ತ ಗಮನ ಹರಿಸ್ತಾ ಇಲ್ಲ. ಈ ಬಗ್ಗೆ ಪಂಚಾಯಿತಿ ಅಧಿಕಾರಿಗಳನ್ನ ವಿಚಾರಿಸಿದ್ರೆ ಚರಂಡಿ ಸ್ವಚ್ಛಗೊಳಿಸಲು ಯಾವುದೇ ಅನುದಾನ ಬಂದಿಲ್ಲ ಎಂಬ ಬೇಜವಾಬ್ದಾರಿಯ ಉತ್ತರ ನೀಡ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ದೂರಿದ್ದಾರೆ. ಇನ್ನು ಗ್ರಾಮದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಕುಡಿಯೋ ನೀರಿನ ಸಮಸ್ಯೆ ತೀವ್ರವಾಗಿ ಎದುರಾಗಿದ್ದು ಜನರು ಒಂದು ಹನಿ ನೀರಿಗೂ ಪರದಾಡುವಂತಾಗಿದೆ. ಕೂಡಲೇ ಟ್ಯಾಂಕರ್ ಮೂಲಕ ನೀರು ಪೂರೈಸಬೇಕು, ಚರಂಡಿಗಳನ್ನ ಸ್ವಚ್ಛಗೊಳಿಸಿ ಸುಗಮ ಜೀವನಕ್ಕೆ ಹಾದಿ ಮಾಡಿಕೊಡ್ಬೇಕು ಅಂತ ಮರಿಹಳ್ಳಿ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ತುಕೊಂಡು ಗ್ರಾಮದ ಸಮಸ್ಯೆಗಳಿಗೆ ಪರಿಹಾರ ನೀಡದಿದ್ರೆ ಮುಂದಿನ ದಿನಗಳಲ್ಲಿ ತೀವ್ರ ಹೋರಾಟ ನಡೆಸುವುದಾಗಿ ಗ್ರಾಮಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ఫోటో తీసుకుంటాను సిలిండర్ అంతా ఫోటో చూసుకుంటా ఉన్నారు. ఫోటో తీసుకుంటాను సిలిండర్ అంతా ఫోటో చూసుకుంటా ఉన్నారు. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ಗುರುಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಗುರುಮೂರ್ತಿ, ಏನಿದು ಗ್ರಾಮದ ಸಮಸ್ಯೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ದೊಡ್ಡದೇಕಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮರಿಹಳ್ಳಿ ಅಂತ ಗ್ರಾಮ ಇದೆ. ಗ್ರಾಮದಲ್ಲಿ ಏನಾಗಿದೆ, ಚರಂಡಿಗಳ ವ್ಯವಸ್ಥೆ ತುಂಬಾ ಹದಗೆಟ್ಟೋಗಿದೆ. ಅಲ್ಲಿ ಕೆಲವು ಕಡೆ ಚರಂಡಿಗಳ ನಿರ್ಮಾಣ ಇಲ್ಲ.
ಅಲ್ಲೇನಾಗಿದೆ, ಕೆಲವು ಕಡೆ ಚರಂಡಿಗಳಿರೋ ಕಡೆ ಎಲ್ಲ ಕಸ ಕಡ್ಡಿ ತುಂಬಿಕೊಂಡು ಎಲ್ಲ ನೀರಲ್ಲಿ ನಿಂತ್ಕೊಂಡು ಕೊಳತು ದುರ್ವಾಸನೆ ಬರ್ತಿದೆ. ಇನ್ನೊಂದ್ ಕಡೆ ಚರಂಡಿಗೆ ವ್ಯವಸ್ಥೆ ಇಲ್ದಿರಾನೆ ಅಲ್ಲಿ ನೀರ್ ನಿಂತ್ಕೊಂಡು ಅಲ್ಲಿ ಸಹ ಅಲ್ಲಿ ಎಲ್ಲ ಸ್ಟಾಕ್ ಆಗ್ಬಿಟ್ಟಿದೆ, ಅಲ್ಲಿ ಎಲ್ಲ ಕೊಳತು ಒಂಥರ ದುರ್ವಾಸನೆ ಬರ್ತಾ ಇದೆ. ಆ ತರ ಅಲ್ಲಿ ಪರಿಸ್ಥಿತಿ ಅಲ್ಲಿ ಇದಾಗಿದೆ. ಅಲ್ಲಿ ಗ್ರಾಮಸ್ಥರ ಒಂದು ಎಲ್ಲ ಅವರ ಒಂದು ನೋವು ಹೇಳ್ಕೊಂಡ್ರು. ಆದ್ರೆ ಅಲ್ಲಿ ಬೀದಿ ದೀಪಗಳ ಒಂದು ವ್ಯವಸ್ಥೆನೂ ಸರಿಯಾಗಿಲ್ಲ ಅಂತಕ್ಕಂಥದ್ದು ಅಲ್ಲಿ ಹೇಳ್ತಿದ್ದಾರೆ. ಒಟ್ಟಾರೆ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ. ಇಲ್ಲ ಸರ್, ನೀರಿನ ಸಮಸ್ಯೆನೂ ಅಲ್ಲಿ ಎದುರಾಗ್ತಿದೆ ಅಂತ. ಏನು ಬೋರ್ವೆಲ್ ಕೊರೆಸಿದ್ರಂದ್ರೆ ಹಿಂದೆ ಒಂದು ಬೋರ್ವೆಲ್ ಫೇಲ್ಯೂರ್ ಆಗಿದೆ. ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೂ ಕಡಿಮೆ ಆಗಿದೆ. ಅಲ್ಲಿ ಸುಮಾರು ಒಂದು 3 ದಿನ 4 ದಿನ ಇಂದ ಬಿಟ್ಕೊಂಡು ಒಂಥರ ಬಿಡ್ತಾರೆ ನೀರು. ಅದು ನಾವ್ ಅವ್ರು ಬಿಡೋಂತ ನೀರು ನಮ್ ಸಾಲ್ಟೇಜ್ ಬರ್ತಿದೆ. ದನಕರುಗಳೆಲ್ಲ ಇದಾವೆ, ದನಕರುಗಳಿಗೆಲ್ಲ ನೀರು ಕುಡ್ಸೋಕು ತುಂಬಾ ಅನುಕೂಲ ಆಗಿದೆ. ನಮ್ಗೆ ಬೋರ್ವೆಲ್ ಕೊಡ್ಸಂತ ಕೆಲ್ಸನು ನಮ್ಗೆ ಮಾಡ್ಕೊಡ್ಬೇಕು ಅಧಿಕಾರಿಗಳು. ನಾವು ಎಷ್ಟೋ ಸಲ ನಾವು ಅಧಿಕಾರಿಗಳ ಗಮನಕ್ಕೆ ತಂದಿದೀವಿ, ಆದ್ರೂ ಅವರು ಇಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳೇನ್ ಮಾಡ್ತಿಲ್ಲ. ಚರಂಡಿ ಸ್ವಚ್ಛತೆ ಮಾಡೋಂತ ಕೆಲಸನೂ ಸಹ ಅವ್ರು ಮಾಡ್ತಿಲ್ಲ. ಹಾಗಾಗಿ ಅವರು ಅಧಿಕಾರಿಗಳು ಎಚ್ಚೆತ್ಕೊಂಡು ಇಲ್ಲಿ ಆ ಚರಂಡಿಗಳು ಎಲ್ಲ ಒಂದು ವ್ಯವಸ್ಥಿತವಾಗಿ ಒಂದು ಚರಂಡಿ ಕಟ್ಟಡ ನಿರ್ಮಾಣ ಮಾಡುವಂತದ್ದು, ಚರಂಡಿಗಳ ಒಂದು ಕ್ಲೀನ್ ಮಾಡುವಂತ ಕೆಲಸ ಅವ್ರು ಮಾಡ್ಬೇಕು ಅಂತ ಗ್ರಾಮಸ್ಥರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಎಸ್ ಗುರುಮೂರ್ತಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈ ಗ್ರಾಮದಲ್ಲಿ ಮರಿಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗ್ರಾಮಸ್ಥರು. ಏನು ಸಾಕಷ್ಟು ಬಾರಿ ಮನವಿ ಮಾಡಿದ್ರು, ಗ್ರಾಮ ಅಧಿಕಾರಿಗಳು ಇಲ್ಲಿ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಏನು ವಿಜುವಲ್ಸ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ, ಅಲ್ಲಲ್ಲಿ ಚರಂಡಿಗಳಲ್ಲಿ ಬ್ಲಾಕ್ ಆಗಿರುವಂತದ್ದು, ಕಸ ಕಡ್ಡಿಗಳೆಲ್ಲ ಅಲ್ಲಲ್ಲೇ ಬ್ಲಾಕ್ ಆಗಿರುವಂತದ್ದು. ಈ ಸಮಸ್ಯೆಯನ್ನ ಪಂಚಾಯಿತಿ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸ್ತೆ ಅದನ್ನ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಅದಕ್ಕೆ ನೆಪ ಹೇಳ್ತಿದ್ದಾರೆ, ಏನ್ ಅನುದಾನ ಇಲ್ಲ ಅಂತ ನೆಪ ಹೇಳ್ತಿದ್ದಾರೆ ಅಂತ ಗ್ರಾಮಸ್ಥರು ಇಲ್ಲಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅನುದಾನ ಬಂದಿಲ್ಲ ಅಂತಂದ್ರೆ ನೀವು ಅನುದಾನವನ್ನ ಕೇಳಿ ಅದಕ್ಕೆ ಒಂದು ಅರ್ಜಿ ಅಥವಾ ಅದ್ರದ್ದು ಒಂದು ಕ್ರಮ ಇರುತ್ತೆ, ಅದನ್ನ ತೆಗೆದುಕೊಂಡು ನೀವು ಅದನ್ನ ಸರಿ ಮಾಡಿಸ್ಬೇಕು. ಅದ್ ಬಿಟ್ಟು ಅನುದಾನ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಕುಂಟು ನೆಪಗಳನ್ನ ಹೇಳ್ಬಾರ್ದು ಅಧಿಕಾರಿಗಳು. ఫోటో తీసుకుంటాను సిలిండర్ అంతా చూసుకుంటా ఉన్నారు. ఫోటో తీసుకుంటాను సిలిండర్ అంతా చూసుకుంటా ఉన్నారు. ఫోటో తీసుకుంటాను సిలిండర్ అంతా చూసుకుంటా ఉన్నారు.
చూసుకుంటాను సిలిండర్ అంతా. ಎಸ್, ಗ್ರಾಮದ ಸಮಸ್ಯೆ ಬಗ್ಗೆ ಮತ್ತಷ್ಟು ವಿವರಣೆ ನೀಡೋಕೆ ಗ್ರಾಮಸ್ಥರಾದಂತಹ ಶ್ರೀನಿವಾಸ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ, ಕನಿಷ್ಠ ಪಕ್ಷ ಚರಂಡಿ ವ್ಯವಸ್ಥೆ ಕೂಡ ಮಾಡ್ಕೊಟ್ಟಿಲ್ಲ ಅಧಿಕಾರಿಗಳು ಅಂತ ದೂರನ್ನ ನೀಡಿರುವಂತದ್ದು. ಏನಿದೆ ಸರ್ ಸಮಸ್ಯೆ? ಮೇಡಮ್, ಒಳಚರಂಡಿ ವ್ಯವಸ್ಥೆ ಕಮ್ಮಿ, ತುಂಬಾ ಹದಗಟ್ಟಿದೆ. ಚರಂಡಿ ಮಾಡಿದ್ರು ಕೂಡ ಚರಂಡಿಯಲ್ಲಿ ಒಂದು ಕೊಳಚೆ ನೀರು ಒಂದು ಸರಾಗ ಹೋಗ್ತಾ ಇಲ್ಲ, ಅದು ಫುಲ್ ಬ್ಲಾಕ್ ಆಗಿದೆ. ಅದನ್ನ ಕ್ಲೀನ್ ಮಾಡೋದು. ಮೇಡಮ್, ಸುಮಾರು ಎಷ್ಟು ದಿನಗಳಿಂದ ಇದೇ ರೀತಿ ಸಮಸ್ಯೆ ಇದೆ ಅಂತ? ಮೇಡಮ್, 1 ವರ್ಷದಿಂದ ಯಾವುದೇ ಕಾರಣಕ್ಕೂ ಅದು ಚರಂಡಿನ ಕ್ಲೀನ್ ಮಾಡಿಲ್ಲ ಮೇಡಮ್. 1 ವರ್ಷ ಆದ್ರೂ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ? ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಬಟ್ ನಮ್ಮ ಇವರು ಪಂಚಾಯತಿ ಅಧಿಕಾರಿಗಳು ಬಂದಾಗ ನಾವು ಕಂಪ್ಲೇಂಟ್ ಮಾಡಿದ್ವಿ. 2-3 ಸರಿ ಊರಿಗೆ ಬಂದಿದ್ರು, ಇದು ಕಲೆಕ್ಟ್ ಮಾಡೋದಕ್ಕೆ, ಕಂದಾಯ ಇದು ಕಟ್ಸ್ಕೊಳಕ್ ಬಂದಿದ್ರು. ಕಟ್ಸ್ಕೊಳಕ್ ಬಂದಾಗ ನಾವು ಮಾತಾಡಿದಾಗ ಆಯ್ತು ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಯಾವ್ದೇ ಕಾರಣಕ್ಕೂ ಅದ್ರ ಬಗ್ಗೆ ಕೇರ್ ತಗೊಂಡಿಲ್ಲ. ಅದಾದ್ಮೇಲೆ ಮತ್ತೆ ಗ್ರಾಮಕ್ಕೆ ಬಂದಿದಾರ ಇಲ್ವಾ? ಬಂದ್ ಹೋಗ್ತಾ ಇರ್ತಾರೆ ಮೇಡಮ್. ಬಂದ್ ಹೇಳಿದಾಗ ಕೂಡ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೆ ಯಾವ್ದೇ ಕಾರಣಕ್ಕೂ ಸ್ವಚ್ಛತೆ ಮಾಡಿಲ್ಲ ಮೇಡಮ್. ಅಂದ್ರೆ ಬರ್ತಾರೆ, ಸಮಸ್ಯೆ ಏನಿದೆ ಅಂತ ನೀವು ಹೇಳಿದಾಗ ಕೇಳ್ತಾರೆ, ಆದ್ರೆ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತಾ ಇಲ್ಲ. ಹೌದು ಮೇಡಮ್. ಸರ್, ನಾವು ಕೂಡ ಅಧಿಕಾರಿಗಳಿಗೆ ವಿಷಯವನ್ನ ತಿಳಿಸ್ತೀವಿ. ಗ್ರಾಮಸ್ಥರು ಏನ್ ಹೇಳ್ತಾರೆ ಈ ಬಗ್ಗೆ? ಮುಂದಿನ ನಡೆ ಏನಿರ್ಬೋದು? ಇದೇ ರೀತಿ ಅಧಿಕಾರಿಗಳು ನಿಮ್ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಕಲ್ಪಿಸ್ಕೊಡದೆ ನಿರ್ಲಕ್ಷ್ಯ ತೋರಿಸ್ತಾ ಇದ್ರೆ ನೀವ್ ಯಾವ ರೀತಿ ಕ್ರಮ ತೆಗೆದುಕೊಳ್ತೀರಾ, ಅಥವಾ ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ? ಮೇಡಮ್, ಅಧಿಕಾರಿಗಳಿಗೆ ನಾವ್ ಏನ್ ಹೇಳಕ್ಕಾಗುತ್ತೆ? ಅಧಿಕಾರಿಗಳು ಇವಾಗ ಒಂದು ಎಜುಕೇಶನ್ ಮಾಡಿ ಎಜುಕೇಟೆಡ್ ಆಗಿ ಒಬ್ಬ ಅಧಿಕಾರಿಗಳಿಗೆ ನಾವು ತಿಳಿಸಿದಾಗ ಅವ್ರು ಬಂದಿರೋದೇನೋ ಒಂದು ಪಂಚಾಯತಿ, ಒಂದು ಏನು ಗ್ರಾಮ ಪಂಚಾಯತಿ ಏನಿದೆ, ಗ್ರಾಮ ಪಂಚಾಯತಿ ನಮ್ಗೆ ಇರೋದೇನಕ್ಕೆ ನಮ್ಮ ಊರಲ್ಲಿ ಮೂಲಭೂತ ಸೌಕರ್ಯಗಳು ಒದಗಿಸ್ಕೊಡ್ಬೇಕು, ಮತ್ತೆ ನಮ್ಗೆ ಯಾವ್ದೇ ತರ ಒಂದು ಅನುಕೂಲ ಮಾಡ್ಕೊಡ್ಬೇಕು. ಬಟ್ ಮುಂದೆ ಇದ್ದಂತ PDO ಆಗಿರ್ಬೋದು ಮತ್ತೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಏನಿದ್ರು ಒಂದು ಕೇರ್ ತಗೊಂತ ಇದ್ರು, ಚೆನ್ನಾಗಿತ್ತು. ಈಗ ಸ್ವಲ್ಪ ಲೇಜಿನೆಸ್ ಮಾಡ್ತಾ ಇದೆ ಈಗ, ಯಾಕಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಒಂದು ಆಡಳಿತ ಮಂಡಳಿ ಇಲ್ಲ ಈಗ. ಹಿಂದೆ ಇದ್ದ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ರು, ಈಗಿದ್ದವ್ರು ನಿರ್ಲಕ್ಷ್ಯ ಮಾಡ್ತಾರೆ. ನಾವೊಂದ್ ಹೇಳಿದ್ರೆ ಅವ್ರೊಂದ್ ಒಂದು ರೀತಿ ಅರ್ಥ ಮಾಡ್ಕೊಂತಾರೆ. ಅದನ್ನ ಕರೆಕ್ಟ್ ಆಗಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡೋದಕ್ಕೆ ವಿಫಲರಾಗಿದ್ದಾರೆ. ಪಂಚಾಯತಿ ಒಂದು ಏನಾಗಿದೆ, ವಿಫಲವಾಗಿದೆ. ಈಗ ಈ ವಿಚಾರದ ಬಗ್ಗೆ ಅಥವಾ ಸ್ಥಳೀಯ ಶಾಸಕರು ಅಥವಾ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದಾರ ಗ್ರಾಮಸ್ಥರು? ಮೇಡಮ್, ತಂದಿದ್ವಿ ಮೇಡಮ್. ಜನಪ್ರತಿನಿಧಿ ಒಂದು MLA ಏನಿದ್ದಾರೆ ಶಾಸಕರು, ಶಾಸಕರ ಗಮನಕ್ಕೂ ತಂದಿದ್ದೀವಿ. ಆಯ್ತು, ಒಂದು ನಾವು ಮಾತಾಡ್ತೀವಿ PDO ಹತ್ರ ಆಗಿರ್ಬೋದು ಮತ್ತೆ EO ಹತ್ರ ಆಗಿರ್ಬೋದು, ಮಾತಾಡಿ ನಾವು ಅದನ್ನ ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಮಾತು ಯಾವಾಗ ಹೇಳಿದ್ರು ಅವರು? ಮೇಡಮ್, ನಾವೆಲ್ಲ 1 ವೀಕ್ ಬ್ಯಾಕು MLA ಗಮನಕ್ಕೆ ತಂದಿದ್ವಿ ಮೇಡಮ್. 1 ವೀಕ್ ಹಿಂದೆ ಹೇಳಿದ್ದೀರಾ? ಹೌದು ಮೇಡಮ್. ಸರ್, ನಾವು ಕೂಡ ಅಧಿಕಾರಿಗಳಿಗೆ ಅಥವಾ ಜನಪ್ರತಿನಿಧಿಗಳಿಗೆ ವಿಷಯವನ್ನ ತಿಳಿಸ್ತೀವಿ. ಧನ್ಯವಾದ ಸರ್, ಎಷ್ಟೊತ್ತು ಮಾತನಾಡಿದಕ್ಕೆ. ಎಸ್, ಗ್ರಾಮಸ್ಥರಾದಂತಹ ಶ್ರೀನಿವಾಸ್ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಧಿಕಾರಿಗಳು ತಿಳಿದಿರುವಂತವ್ರು, ವಿದ್ಯಾವಂತರು, ಅವ್ರಿಗೆ ಎಷ್ಟೇ ಹೇಳಿದ್ರು ಅವ್ರ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ. ನಾವು ಒಂದೇ ಹೇಳಿದ್ರೆ ಅವರೇ ಏನೋ ಒಂದು ತಿಳಿದುಕೊಳ್ತಾರೆ. ನಾವು ಈ 1 ವಾರದ ಹಿಂದೆ ಶಾಸಕರ ಗಮನಕ್ಕೂ ಕೂಡ ತಂದಿದೀವಿ, ಅವರು ಸರಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ಇನ್ನಾಗ್ಲೂ ಕೂಡ ಗ್ರಾಮದ ಕಡೆ ಬಂದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಇಲ್ಲಿನ ಹಿಂದೆ ಇದ್ದಂತ ಅಧಿಕಾರಿಗಳು, ಪಂಚಾಯತಿ ಅಧಿಕಾರಿಗಳು ಏನಿದ್ದಾರೆ, PDO ಆಗಿರ್ಬೋದು ಮತ್ತಿತರ ಅಧಿಕಾರಿಗಳು ಏನಿದ್ದಾರೆ, ಅವರು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಆದ್ರೆ ಈಗಿರುವಂತ ಅಧಿಕಾರಿಗಳು ತುಂಬಾನೇ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಅವರು ತಿಳಿದಿರುವಂತವ್ರು, ಬುದ್ಧಿವಂತರು, ಆದ್ರೆ ಅವರೇ ಕೂಡ ಇಂತಹ ನಿರ್ಲಕ್ಷ್ಯತನವನ್ನ ತೋರಿಸ್ತಾ ಇದ್ದಾರೆ. ಗ್ರಾಮದಲ್ಲಿ ಈ ರೀತಿ ಒಂದು ತುಂಬಾನೇ ಸಮಸ್ಯೆ ಕಾಡ್ತಾ ಇದ್ರು. ಅಧಿಕಾರಿಗಳು ಯಾಕೆ ಇಷ್ಟು ಕಣ್ಮುಚ್ಚಿ ಕುಳಿತಿದ್ದಾರೆ ಅನ್ನೋದು ತಿಳಿತಾ ಇಲ್ಲ. ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಬೂಬುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇದುವರೆಗೂ ಕ್ರಮಗಳನ್ನ ಮಾತ್ರ ತೆಗೆದುಕೊಳ್ತಾ ಇಲ್ಲ ಅಂತ ಇಲ್ಲಿ ಗ್ರಾಮಸ್ಥರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
తీసుకుంటాను సిలిండర్ అంతా. ఫోటో తీసుకుంటాను సిలిండర్ అంతా. ఫోటో తీసుకుంటాను సిలిండర్ అంతా.